ಕಾಂಗ್ರೆಸ್ ಪಕ್ಷ ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದೆ, ಇದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನಾವು ಪ್ರತಿ ಸಲನೂ ಇದೇ ತರ ನಮಗೆ ಸಮಾಧಾನಕರವಾದ ಬಹುಮಾನ ಕೊಟ್ಕೊಂಡು ಬಂದಿದ್ದಾರೆ. ಈ ಸಲ ಸಾಮೂಹಿಕ ರಾಜೀನಾಮೆ ಆಗ್ಬೋದು, ಆದ್ರೆ ನಮ್ಮ ಎಲ್ಲ ತರಹದ ಬಹಿಷ್ಕರಣ ಆಗ್ಬಹುದು. ಹೌದು, ನಮ್ಮ ಕಾರ್ಯಕರ್ತರಿದ್ದಾರೆ, ನಾವು ಇದರಲ್ಲ ಎಷ್ಟು ಸಾಧ್ಯನೋ ಅಷ್ಟು ರಾಜೀನಾಮೆ ಆಗ್ಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ಹೌದು, ನಮಗೆ ನ್ಯಾಯ ಸಿಗಂದ್ ಏನ್ ಮಾಡ್ತೀರಿ? ಈಗ ರಾಜ್ಯಾದ್ಯಂತ ನೋಡಿ, ಇಡೀ ರಾಜ್ಯಾದ್ಯಂತ ಇದು ಹೈ ವೋಲ್ಟೇಜ್ ಏರಿಯಾ. ರಾಜೀನಾಮೆ ಕೊಟ್ರೆ ಪರಿಹಾರ ಆಗುತ್ತಾ? ಏನ್ ಮಾಡ್ತೀರಾ? ಏನಿದೆ ನಮಗೆ ಇಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾವು ಸತತವಾಗಿ 60 ವರ್ಷದಿಂದ 74 ವರ್ಷದಿಂದ ಈ ಪಕ್ಷದಲ್ಲಿ ಇದೀವಿ. ನಮಗೆ ನ್ಯಾಯ ಸಿಗಲಿಲ್ಲ ಏನ್ ಮಾಡೋಣ? ನಾವು ಬೆಳೆಯಬೇಕಲ್ಲ. ನಾವು ಬಂಡಾಯ ಅಭ್ಯರ್ಥಿ ಆಗ್ತೀವಿ, ಗೆಲ್ಸ್ಕೊಂತೀವಿ. ಈ ಸಾದಿಕ್ ಪೈಲ್ವಾನ್ ಅವರು ಆಲ್ರೆಡಿ ಬಂಡಾಯ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಕ್ಲಿ ನೋಡಿ, ಎಲ್ಲರಿಗೂ ನಾವು ಏನ್ ಮಾಡ್ತೀವಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ನಾವು ಹೇಳೋದೇನಪ್ಪ ಅಂದ್ರೆ, ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಬೇರೆಯವ್ರಿಗೂ ನಾವು ನ್ಯಾಯ ಕೊಡ್ಸಕ್ ಹೋಗಲ್ಲ, ಗೆಲ್ಸಕ್ ಕೊಡಕ್ ಹೋಗಲ್ಲ. ಪಾಠ ಅದನ್ನೇ ಒಂದು ಮೆಸೇಜ್ ಕೊಡ್ತೇವೆ. ಪಾಠ ತಕ್ಕ ಪಾಠ ಕಲಿಸ್ತೀವಿ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ಈಗ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು ನಮಗೆ ಮೀಟಿಂಗ್ ಕರೆದಾಗ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಏನಂತ ನಿಮ್ಮ ಜೊತೆಗೆ ನ್ಯಾಯ ಕೊಡ್ತೀವಿ ಅಂತೇಳಿ. ಆದ್ರೆ ನಮ್ಮ ನಿನ್ನೆ ರಂಜಾನ್ ಹಬ್ಬದ ದಿವಸ ಆಯ್ತಲ್ಲ, ನಾವೆಲ್ಲರೂ ಹಬ್ಬದಲ್ಲಿ ಬಿಸಿ ಆಗಿರ್ತೀವಿ ಅಂತ ನಿನ್ನೆ ಅಲ್ವಾನ್ಸ್ ಮಾಡಿದ್ದಾರೆ. ನಮಗೆ ಮೋಸ ಮಾಡಿದ್ದಾರೆ, ನಮಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷನೇ ಬೆನ್ನಿಗೆ ಚೂರಿ ಹಾಕಿರಂತ ಮಾಡಿದೆ. ಯಾಕಂದ್ರೆ ಹೋದ್ ಸಲ ನೋಡಿದೀರಾ ನೀವು, ನಮ್ಮ ಸಮಾಜದ ಅಮಾನುಲ್ಲಾ ಖಾನ್, SDPI, MIM ಸಹ ನಿಂತಿದ್ರು ಕೂಡ ಕೇವಲ 2800 ವೋಟ್ ಹಾಕಿದೀವಿ. ಯಾಕಪ್ಪ ಅಂದ್ರೆ ನಾವು ಬೂತ್ ಮಟ್ಟದಲ್ಲಿ ಇದು ಟೇಬಲ್ ಆಟ ಕೊಟ್ಟಿಲ್ಲ, ಆ ತರ ಶ್ರಮ ಪಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಹಗಲು ಇರುಳಲ್ಲದೆ ಲಾಠಿ ಎತ್ತಿಂದು ಈ ಕಾಂಗ್ರೆಸ್ ಪಕ್ಷನ ಬೆಳೆಸಿರೋದು. ಹೇಳ್ತಾರೆ ಕೆಲವೊಬ್ರು, ನಮ್ಮ ತಾತವರು ನಾವು ಕಟ್ಟಿರೋದು ಪಕ್ಷ ಅಂತ. ಇಲ್ಲ ಸ್ವಾಮಿ, ಇದು ಸಾಮಾನ್ಯ ಕಾರ್ಯಕರ್ತರು ಬೂಟಿ ಲೋಟ ತಿಂದು ಲಾಠಿ ಎಟ್ ತಿಂದು ಕಟ್ಟಿರುವಂತದ್ದು. ಇದು ಮುಗಿದೋಯ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದಲ್ಲಿ ಅವಾಗ ಹೇಳ್ತಾರೆ ಏನಂತೇಳಿ, ಇನ್ನು ಮುಂದೆ ರಾಜ ಮತ್ತು ರಾಣಿಯಲ್ಲಿ ಹುಟ್ಟಿರುವಂತ ಮಗು ರಾಜ ಆಗಲ್ಲ, ಮತಪೆಟ್ಟಿಗೆಯಿಂದ ಹುಟ್ಟುವಂತ ಮತದಾನದ ಮೂಲಕ ಮತಪೆಟ್ಟಿಗೆಯಿಂದ ರಾಜ ಹುಡ್ತಾನೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಇದೇ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯಕಾರ ಆಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇಡೀ ರಾಜ್ಯದೇನೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬರ್ಬೇಕಂತ ಎಲ್ಲ ಸಮುದಾಯದವರು ಹೇಳ್ತಾ ಇದ್ರು ಕೂಡ ಅದನ್ನು ಧಿಕ್ಕರಿಸಿ ನಿನ್ನೆ ಏನು ಹಬ್ಬದ ದಿನ ನಮ್ಗೆ ಒಂದು ಕರಾಳ ದಿನ, ನಮ್ಗೆ ನಿನ್ನೆ ರಂಜಾನ್ ಹಬ್ಬ, ನಮ್ಗೆ ಆ ದಿನ ಟಿಕೆಟ್ ಅನೌನ್ಸ್ ಮಾಡಿದ್ರು. ಇವತ್ತಿನ ದಿನ ನಾವು ಹೇಳ್ತಾ ಇದ್ದೀವಿ, ಈ ನಮ್ಮ ಭಾಗದಲ್ಲಿ ಇನ್ನೂ ಮಠ ಬಿಜೆಪಿ ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ ಬಿಜೆಪಿಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ SDPI, PFI ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಇದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡ್ಬೇಕಾದ್ರೆ ತಿಳ್ಕೊಂತೈತಿ. ಯಾಕಂದ್ರೆ ನಮ್ಮ ನಮ್ಮ ಏನ್ ಸಚಿವರಿದ್ದಾರೆ ಅವ್ರು ನೀವೇ ಮೀಡಿಯಾದವರು ಏನ್ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರು ಅಲ್ಲ, ಜನತಾ ದಳದವರು ಬಂದು ಗಲಾಟೆ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಜನತಾದಳ ಬಿಜೆಪಿ ಅಲ್ಲ, ನಮ್ಮ ಸಮಾಜದ ಪ್ರಶ್ನೆ. ಈಗ ಪ್ರತಿಯೊಂದು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಏನಪ್ಪ ಆಗ್ತೀರಾ? ಕಾಂಗ್ರೆಸ್ ಯಾವುದೇ ಪಕ್ಷ ಬರಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಲ್ಬೇಕು, ಕಾಂಗ್ರೆಸ್ ಪಕ್ಷ ಸೋಲ್ಬೇಕು. ಸರ್, ಈಗ ನಾನು ಇನಾಯತ್ ಖಾನ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಅದೀನಿ. ಮೊನ್ನೆ DCC ಆಫೀಸ್ ನಲ್ಲಿ ಈಗ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಕ್ ಹೋಗಿದ್ದಾಗ ಈಗ ಮೊನ್ನೆ ಸಚಿವರು ಹೇಳ್ತಾರೆ, ನಮ್ಮವರೆಲ್ಲ JDS ಅಂತ ಹೇಳ್ತಾರೆ. ಸ್ವಾಮಿ, ನೀವೇ ನನ್ಗೆ ಹಾರ ಶಾಲಾ ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ, ಬೇಕಿದ್ರೆ ತೋರಿಸ್ತೀನಿ. ನೀವು ಯಾವ್ದಕ್ಕೆ ಮಾತಿಗೆ ಹೇಳ್ಬೇಡ್ರಿ. ಈ ಸಲ ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇವು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡು ಬರ್ತಿದೀವಿ, ಎಲ್ಲ ಜಿಲ್ಲೆಯಲ್ಲಿ